ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 12 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಕೂಡ ನಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಭೂಮಿ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿದೆ. ನಾವು ತಿರುಗಾಡೋದು ಬಂಡಿ ದಾರಿ, ಇದು ಬಂಡಿ ದಾರಿ, ಗೌರ್ಮೆಂಟ್ ದಾರಿನೇ. ಇಲ್ಲಿ ಅಕ್ಕಪಕ್ಕೆಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ವ್ಯವಸಾಯ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಅನುಕೂಲವಾಗಿದೆ ನೋಡಿ. ಈ ಜಮೀನಲ್ಲಿ ನಿಮಗೆ ಬೋರ್ ಹಾಕ್ಸಿದ್ದಾರೆ, ನೀರು ಕೂಡ ಇದೆ. ನಮಗೆ ಇಲ್ಲಿ ಬೋರ್ ಹಾಕ್ಸಿ ಇಲ್ಲಿ ನೀರು ಕೂಡ ಇದೆ ಸ್ನೇಹಿತರೆ. ತಾವು ಕಲ್ಲಾಕಿ ನೋಡ್ರೆ ಗೊತ್ತಾಗುತ್ತೆ ಅಲ್ಲಿ ಬೋರ್ಲಿ ನೀರಿದೆ ಇಲ್ಲ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆಮೇಲೆ ನಮಗೆ ಒಳ್ಳೆಯ ಲೊಕೇಶನ್, ಜಾಗ ಕೂಡ ಅಷ್ಟೇ ತುಂಬ ಸುಂದರವಾಗಿದೆ. ಬೆಟ್ಟ ನಿಮಗೆ ಇದು ಅಟ್ಯಾಚ್ಮೆಂಟ್ ಆಗಲಿ ಇದಾಗಲಿ ಎಲ್ಲ ಬೆಟ್ಟ ದೂರದಲ್ಲಿದೆ. ವಿಲೇಜ್ಗೆ ಅರ್ಧ ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ವಿಲೇಜ್ಗೆ ಅರ್ಧ ಕಿಲೋಮೀಟ್ರ್ ಇದೆ. ನಮಗೆ ಇಲ್ಲಿ ಪ್ರತಿಯೊಬ್ಬರು ತೋಟಗಳಲ್ಲಿ ಮನೆಗಳು ಮಾಡಿಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಇಲ್ಲಿ ಲೇಬರ್ಗಳಿಗೆ ಯೋಚನೆ ಇಲ್ಲ. ನೀರಾವರಿ ಒಳ್ಳೆ ನೀರಾವರಿ ಇದೆ. ಜಾಗ ಕೂಡ ಒಳ್ಳೆ ತುಂಬ ಚೆನ್ನಾಗಿದೆ. ನಾವು ಬೋರ್ಗೆ ಮೋಟ್ರೊಂದು ಬಿಟ್ಕೊಂಡ್ರೆ ಸಾಕು, ಬೇರೆ ವರ್ಕೇನು ಕೂಡ ಇಲ್ಲ. ಮೋಟ್ರೊಂದು ಬಿಟ್ಕೊಂಡು ಕಲೆಕ್ಷನ್ ತೊಗೊಂಡ್ರೆ ಬೋರು ಕೂಡ ನಮಗೆ ರನ್ನಿಂಗ್ ಮೂಮೆಂಟ್ ಇದೆ. ಇವರು ಪರ್ ಎಕರ್ ಬಂದು 23 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ, 23 ಲಕ್ಷ ಹೇಳ್ತಾರೆ. ನೇರ ಕೂತ್ಕೊಂಡು ಮಾತಾಡೋಣ ಸ್ನೇಹಿತರೆ, ಇದನ್ನು ಜಾಸ್ತಿ ಏನು ಕಡಿಮೆ ಮಾಡೋಣ ಅಂತ ಹೇಳಿದ್ದಾರೆ. ನಾವು ನೇರನೇ ಮಾತಾಡೋಣ ರೈತರ ಹತ್ರ. ನಿಮಗೆ ಪ್ರತಿಯೊಂದು ಕೂಡ ನಮಗಿಲ್ಲಿ ತುಂಬ ಚೆನ್ನಾಗಿದೆ ಅಂತ ಪಕ್ಕದಲ್ಲಿ ಉಳುಮೆ ಮಾಡಿದ್ದಾರೆ ನೋಡಿ. ಕೆಂಪು ಮಣ್ಣು, ರೆಡ್ ಸಾಯಿಲ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವರು ಕಲ್ಟಿವೇಷನ್ ಮಾಡ್ತಾಯಿದ್ರು, ಈ ಸಲ ಕೊಡಬೇಕು ಅಂತ ಬಿಟ್ಟಿದ್ದಾರೆ ಅಷ್ಟೇ, ಬೇರೆ ಏನೂ ಕೂಡ ಇಲ್ಲ. ಇವರು ಕಲ್ಟಿವೇಷನ್ ಮಾಡಿ ಬಿಟ್ಟಿರೋಂತಹ ಲ್ಯಾಂಡ್ ಸೇಲ್ ಮಾಡೋಕ್ಕೋಸ್ಕರ. ಇದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡಿ ಸುತ್ತಮುತ್ತ ತೋಟಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪ್ರತಿಯೊಂದು ಕೂಡ ಇಷ್ಟು ಅದ್ಭುತವಾದ ತೋಟ ಮಾಡಿದ್ದಾರೆ. ನಾವು ಕೂಡ ಇಲ್ಲಿ ಒಳ್ಳೆಯ ತೋಟ ನಿರ್ಮಾಣ ಮಾಡಲಿಕ್ಕೆ ಒಳ್ಳೆ ಯೋಗ್ಯವಾದ ಜಾಗ ಅಂತ ನಾನು ಹೇಳ್ತೀನಿ. ಯಾಕೆ ನೀರಿಗೆ ಬೋರ್ ಹಾಕಿದ್ದಾರೆ, ಮೋಟ್ರನ್ನು ಬಿಟ್ಕೋಬೇಕು. ನಮಗೆ ಬಂಡಿ ದಾರಿ ಇದೆ. ನಾವು ಯಾವುದೇ ಜಮೀನು ಮೇಲೆ ಹೋಗುವಷ್ಟು ಪ್ರಮೇಯ ಇಲ್ಲ. ಆಮೇಲೆ ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳು ಕಟ್ಕೊಂಡು ಕೂಡ ವಾಸ ಇದ್ದಾರೆ. ನಮಗೆ ಇಲ್ಲಿ ಯಾವುದೇ ಥರದ ತೊಂದರೆಗಳಿಲ್ಲ. ಸಾಮಾನ್ಯ ಜನ ಕೇಳ್ತಾರೆ, ಸರ್ ಪ್ರಾಣಿಗಳು ತಾವು ಬಂದು ನೋಡ್ಬೋದು, ಇಲ್ಲಿ ಯಾವುದೇ ರೀತಿಯಾದ ಪ್ರಾಣಿಗಳಿಲ್ಲ. ವ್ಯವಸಾಯ ಮಾಡ್ಕೊಂಡು ಮನೆಗಳು ಕಟ್ಕೊಂಡು ಜನ ವಾಸ ಮಾಡ್ತಿದ್ದಾರೆ. ವಿಲೇಜ್ಗೆ ಬರೀ ನಿಮ್ಗೆ ಅರ್ಧ ಕಿಲೋಮೀಟ್ರ್ ಸ್ನೇಹಿತರೆ, 500 ಮೀಟ್ರ್ ಮಾತ್ರ. ನೋಡಿ ಒಳ್ಳೊಳ್ಳೆ ತೋಟ ಮಾಡಿದ್ದಾರೆ. ಇಲ್ಲಿ ಫೆನ್ಸಿಂಗು ಬಾಕಿಯವರು ಹಾಕೊಳ್ಳೋ ಕಂಡಾಗ ಪ್ರಾಣಿಗಳಿದ್ದರೆ ಸ್ವಲ್ಪ ಫೆನ್ಸಿಂಗ್ ಆಗ್ತದೆ. ಇಲ್ಲಿ ಯಾವುದೇ ರೀತಿಯಾದ ಫೆನ್ಸಿಂಗ್ಗಳು ಕೂಡ ಮಾಡಿಲ್ಲ. ನಾವಿಲ್ಲಿ ಏನಪ್ಪ ಮಾಡ್ಬೋದು ಅಂತಂದರೆ, ನಾವಿಲ್ಲಿ ಒಳ್ಳೆಯ ತೋಟ ನಿರ್ಮಾಣ ಮಾಡ್ಬೋದು. ತೆಂಗು, ಅಡಿಕೆ, ಮಾವು, ದಾಳಿಂಬೆ, ಸಪೋಟ, ಈ ಥರ ಅನೇಕ ರೀತಿಯ ಮಿಶ್ರ ತಳಿಗಳ ಬೆಳೆಯನ್ನು ನಾವು ಇಲ್ಲಿ ಒಳ್ಳೆ ತೋಟ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಇಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಂಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಸ್ನೇಹಿತರೆ. ಕಡಿಮೆ ಬಜೆಟ್ಗೆ ನಮಗೆ ಸಿಗುವಂತಹ ಒಂದು ಲ್ಯಾಂಡ್ ಅಂತಂದರೆ ಇದರಲ್ಲಿ ತಪ್ಪಾಗಲ್ಲ ನಿಜವಲ್ವೇ. ಇವತ್ತು ನಾವು ಎಲ್ಲೇ ಹೋದ್ರೂ ಖಾಲಿ ಲ್ಯಾಂಡ್ಗಳಿಗೆ 30 ಲಕ್ಷ 35 ಲಕ್ಷ ಬಾಯಿ ಬಂದಂಗೆ ರೇಟ್ ಹೇಳ್ತಾ ಇದ್ದಾರೆ. ನಮಗೆ ಇಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿದೆ ನೋಡಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ರನ್ನಿಂಗ್ ಕಟ್ಟೆ ಸುತ್ತಮುತ್ತ ಒಳ್ಳೆ ತೋಟಗಳು ಮಾಡ್ತಿದ್ದಾರೆ ಅಂತಂದಮೇಲೆ ನೀರಿನ ವಾತಾವರಣ ಹೆಂಗಿದೆ ಅಂತ ತಮಗೆ ಕೂಡ ಅರ್ಥ ಆಗುತ್ತೆ ಸ್ನೇಹಿತರೆ. ನಾವು ಸುತ್ತಮುತ್ತ ತೆಗೆಯೋ ಉದ್ದೇಶನೇ ಅದು. ಅಕ್ಕಪಕ್ಕ ಏನು ಮಾಡ್ತಿದ್ದಾರೆ, ಅವ್ರು ಏನು ಮಾಡಿದ್ದಾರೆ, ನಾವು ನೋಡ್ಕೊಂಡು ಅದರಲ್ಲಿ ನಾವೇನು ಮಾಡಬಹುದು, ತೋಟದಲ್ಲಿ ನಮಗೆ ಯಾವ ಥರ ಬೆಳೆಗಳನ್ನ ಹಾಕಬೋದು, ಇಲ್ಲ ಮಣ್ಣು ಹೆಂಗಿದೆ, ಪ್ರತಿಯೊಂದು ಕೂಡ ಪ್ರತಿಯೊಬ್ಬರಿಗೂ ಅರಿವು ಬರುತ್ತೆ. ಇವತ್ತು ಈ ಬಜೆಟ್ಗೆ ಲ್ಯಾಂಡ್ ಸಿಗುತ್ತೆ ಅಂತ ನಿಜವಲ್ವೇ. ಮುಂದಕ್ಕಂತೂ ಲ್ಯಾಂಡ್ಗಳನ್ನ ತಗೊಳ್ಳೋದು ತುಂಬ ಕಷ್ಟ ಇದೆ ಸ್ನೇಹಿತರೆ.
ಯಾಕೆಂತಾರೆ ದಿನಕ್ಕೊಂದು ರೇಟ್ ಹೇಳ್ತಾರೆ ಜನಗಳು. ನಾವು ಆದಷ್ಟು ಬೇಗ ಇವುಗಳನ್ನ ನಾವು ಪರ್ಚೇಸ್ ಮಾಡಿ, ನಾ ಹೇಳೋದು ಎಷ್ಟು, ದಾರಿ ಒಂದು ಕನ್ಫರ್ಮ್ ಆಗಿರ್ಬೇಕು, ನಮಗೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರಬೇಕು, ನೀರಿನ ವಾತಾವರಣ ಚೆನ್ನಾಗಿರಬೇಕು. ಇದೆಲ್ಲ ಇದ್ದಾಗ ನಾವು ಲ್ಯಾಂಡ್ ತೊಗೊಂಡ್ರು ಏನು ಮೋಸ ಆಗೋಲ್ಲ. ನಾವು ದಾರಿ ಇಲ್ಲದೆ ನಾವು ಮುಂದಕ್ಕೆ ಮಾಡ್ಕೊಡ್ತೀವಿ, ಅದೆಲ್ಲ ಏನು ಬೇಡ. ದಾರಿ ಇದ್ದರೆ ನೀವು ಕಣ್ಣು ಮುಚ್ಕೊಂಡು, ಇಲ್ಲೇ ಅಂತನಲ್ಲ, ನಮ್ಮನ್ನೇ ಅಂತನಲ್ಲ, ನೀವು ಎಲ್ಲಿ ಬೇಕೋ ಅಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಧಾರಾಳವಾಗಿ. ಯಾವಾಗಲೂ ದಾರಿ ಇಂಪಾರ್ಟೆಂಟು, ಡಾಕ್ಯುಮೆಂಟ್ಸು, ನೀರಿನ ವಾತಾವರಣ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇವತ್ತಿನ ಜನ್ರೇಷನ್ ತಾವು ನೋಡ್ತಾಯಿದ್ದಾರೆ, ಪ್ರತಿಯೊಬ್ಬರು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಬರೀ ನಮಗೆ ವಿಷಪೂರಿತ ಆಹಾರಗಳೇ ಜಾಸ್ತಿ ಆಗೋದು. ಯಾಕೆಂತಂದ್ರೆ ಪ್ರತಿಯೊಬ್ಬರು ಕೂಡ ಕೆಮಿಕಲ್ಸ್ ಹಾಕಿ ಪ್ರತಿಯೊಂದನ್ನು ತಯಾರು ಅಂತಂದರೆ ಹಾಕಿ ಬೆಳೆಯೋದ್ರಿಂದ ಪ್ರತಿಯೊಬ್ಬರ ಆರೋಗ್ಯ ಕೂಡ ಏರುಪೇರಾಗುತ್ತೆ ಸ್ನೇಹಿತರೆ. ನಾವು ಮಿಶ್ರ ತಳಿಗಳು ಮಾಡಿ ಒಳ್ಳೆಯ ಬೆಳೆಯನ್ನು ಸ್ನೇಹಿತರೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಭೂಮಿಗಳನ್ನ ಹುಡುಕ್ತಾ ಇರ್ತಾರೆ, ಸಿಕ್ಕಿರಲ್ಲ. ಈ ರೇಟ್ಗಂತೂ ಲ್ಯಾಂಡ್ ಸಿಗೋದು ತುಂಬ ಕಷ್ಟ ಇದೆ ಸ್ನೇಹಿತರೆ. ಬೇಗ ಬನ್ನಿ, ಬೇಗ ಬಂದು ತಾವು ನೇರ ಮಾತುಕತೆ, ರೈತರ ಹತ್ರ ಮಾತುಕತೆ ನಾವು ಪರ್ಚೇಸಿಂಗ್ ಮಾಡ್ಬೋದು ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.